11ನೇ ಸಂಧಿಯ 1, 2 ಹಾಗೂ 3ನೇ ಕವನ. ಅದಕ್ಕೆ ಮುಂಚೆ ಒಂದು ಸೂಚನೆಯ ಮೂರು ಸಾಲಿನ ಸೂಚನೆ. ವೀರಕುಂತಿ ತನುಜ ರಿರೊಳಂ ಗಾರವರ್ಮನ ಗೆಲಿದು ಹೊಕ್ಕರು ದಾರುಣಿ ಅಸುರ ವೇಷದಲ್ಲಿ ಪಾಂಚಾಲ ಪಟ್ಟಣವ. ಅಂದರೆ ಪಾಂಡವರು ರಾತ್ರಿಯ ಕಾಲಗಾಳದಲ್ಲಿ ಅಂಗಾರವರ್ಮನನ್ನು ಗೆದ್ದು ಬ್ರಾಹ್ಮಣ ವೇಷಧಾರಿಗಳಾಗಿಯೇ ಪಾಂಚಾಲ ನಗರವನ್ನು ಹೊಕ್ಕರು. ಮೊದಲನೆಯ ಕವನ. ಅರಸ ಕೇಳೈ ಕಲಿ ಬಕಾಸುರನ ಮರಣ ಸಮ ನಂತರದೊಳು ಆಪುರ ವರ ಧೂಳಿರ್ದರು ವಿಮಲ ವಿಪ್ರಸ್ಥೋ ಹೋಮ ದೊಡಗೂಡಿ ವರುಷ ತುಂಬಿತು ನಮ್ಮ ಹಸ್ತಿನಾಪುರವ ಇಂದಿನಲ್ಲಿ ಎಂದ ಅರಸ. ಕುಂತಿ ದೇವಿಗೆಂದನು ಧರ್ಮಸುತ ನಗುತ. ಅಂದರೆ ಬಕಾಸುರನ ವಧೆಯಾದ ಮೇಲೆ ಏಕಚಕ್ರದಲ್ಲಿ ಪಾಂಡವರು ಬ್ರಾಹ್ಮಣರ ನಡುವೆ ಬ್ರಾಹ್ಮಣರಂತಿದ್ದರು. ಒಂದು ದಿನ ಧರ್ಮರಾಯನು ನಗುತ್ತಾ ಕುಂತಿದೇವಿಗೆ, ನಾವು ಹಸ್ತಿನಾಪುರವನ್ನು ಬಿಟ್ಟು ಇಂದಿಗೆ 1 ವರ್ಷ ತುಂಬಿತು ಎಂದನು. ಆ ಸಮಯದಲ್ಲಿ ಬಂದನೊಬ್ಬನು ಭೂಸುರನು ಕುತೂಹಲನು ಬಹುದೇಶ ಪರ್ಯಟನ ಪ್ರವಾಸಾಭ್ಯಾಸ ಶಿಕ್ಷೆಯಲ್ಲಿ ಗ್ರಾಸ ಯೋಚಕನಾಗಿ ತಮ್ಮ ನಿವಾಸದಲ್ಲಿ ಸಲೆ ತುಷ್ಟನಾದ ಮಯೀಸುರನ ಮಾತಾಡಿಸಿದ ನಂದ ಅರಸ ವಿನಯದಲ್ಲಿ. ಅಂದರೆ ಆ ಸಮಯದಲ್ಲಿ ದೇಶ ಪ್ರವಾಸ ರೂಪವಾದ ಶಿಕ್ಷಣವನ್ನು ಪಡೆಯುವ ಕುತೂಹಲವುಳ್ಳ ಬ್ರಾಹ್ಮಣನು ಪಾಂಡವರ ಮನೆಗೆ ಬಂದು ಅವನನ್ನು ಬೇಡಿದನು. ಭೋಜನ ಮಾಡಿ ತೃಪ್ತನಾದ ಆ ಬ್ರಾಹ್ಮಣನನ್ನು ಧರ್ಮರಾಯನು ವಿನಯದಿಂದ ಮಾತನಾಡಿಸುತ್ತಾನೆ. ಎತ್ತಣಿಂದಲಿ ಬರುವ ಬಳಿಕ ನೆತ್ತ ಗಮನವು ಪೂರ್ವ ಸುಕೃತವ ಹೊತ್ತು ದಿಂದಿನ ದಿವಸವಿದೆಲ ಸುಜನ ಸಂಸ್ಕೃತ ಉತ್ತರೋತ್ತರ ಸಿದ್ಧಿಯಲ್ಲಿಂ ತಲೆ ಮನೆಗೆ ಹಸ್ತಿನಾಪುರವ ದತ್ತಣೆಂದವ ಬಂದೆವಾವುದು ದೇಶ ನಿಮಗೆಂದ. ಅಂದರೆ ನೀವು ಎಲ್ಲಿಂದ ಬಂದಿರಿ, ಎಲ್ಲಿಗೆ ಹೊರಟಿದ್ದೀರಿ? ನಾವು ಪೂರ್ವ ಜನ್ಮದಲ್ಲಿ ಮಾಡಿದ ಪುಣ್ಯವೋ ನಿಮ್ಮಂತಹ ಸಜ್ಜನರ ಸಹವಾಸ ರೂಪದಲ್ಲಿ ಇಂದು ಫಲಿಸಿದೆ. ಇನ್ನು ಮೇಲೆ ನಮಗೆ ಮೇಲಿಂದ ಮೇಲೆ ಒಳಿತು ಸಿದ್ಧಿಸುತ್ತದೆ ಎಂದು ಧರ್ಮರಾಯನು ಹೇಳಲು ಆ ಬ್ರಾಹ್ಮಣನು, ನಾವು ಹಸ್ತಿನಾಪುರದಿಂದ ಬರುತ್ತಿದ್ದೇವೆ, ನೀವು ಯಾವ ದೇಶದವರು ಎಂದು ಕೇಳುತ್ತಾನೆ. ಧನ್ಯವಾದಗಳು.